ಮಲ್ಲಿಕಾರ್ಜುನ ಮತ್ತು ಜಾನಿ ಚಿತ್ರಗಳ ನಡುವೆ ಎದ್ದಿದ್ದ ಥಿಯೇಟರ್ ಸಮಸ್ಯೆಗೆ ಇಂದು ತೆರೆ ಬಿದ್ದಿದೆ. ನಿರ್ಮಾಪಕರಾದ ದಿನೇಶ್ ಕಾಂತಿ, ಜಯಣ್ಣ ಸೇರಿದಂತೆ ಥಿಯೇಟರ್ ಮಾಲೀಕರು ಮತ್ತು ವಿತರಕರ ಸಮ್ಮುಖದಲ್ಲಿ ಇವತ್ತು ಮಹತ್ವದ ಸಭೆ ನಡೆಯಿತು. ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ಬಸಂತ್ ಕುಮಾರ್ ಪಾಟೀಲ್ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಗಳಿಕೆ ಕಡಿಮೆ ಇರುವ ಚಿತ್ರಮಂದಿರಗಳಿಂದ ಮಲ್ಲಿಕಾರ್ಜುನ ಚಿತ್ರವನ್ನ ತೆಗೆಯುವಂತೆ ಚೇಂಬರ್ ಸೂಚಿಸಿದೆ. ಬೆಂಗಳೂರಿನಲ್ಲಿ ಒಟ್ಟು 35 ಚಿತ್ರಮಂದಿರಗಳಲ್ಲಿ ಮಲ್ಲಿಕಾರ್ಜುನ ಚಿತ್ರ ರಿಲೀಸ್ ಆಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ದಿನೇಶ್ ಕಾಂತಿ, ಈ ಪೈಕಿ 5 ರಿಂದ 10 ಚಿತ್ರಮಂದಿರಗಳನ್ನ ಮಾತ್ರ ಬಿಟ್ಟುಕೊಡುವುದಾಗಿ ತಿಳಿಸಿದ್ದಾರೆ. ಆದರೆ ಇಂದು ಸಂಜೆಯ ಒಳಗೆ ಮಲ್ಲಿಕಾರ್ಜುನ ಚಿತ್ರದ ಕಲೆಕ್ಷನ್ ಮಾಹಿತಿಯನ್ನ ನೀಡುವಂತೆ ಫಿಲ್ಮ್ ಚೇಂಬರ್ ಮಲ್ಲಿಕಾರ್ಜುನ ಚಿತ್ರದ ನಿರ್ಮಾಪಕರಿಗೆ ಸೂಚನೆ ನೀಡಿದೆ. ಹೋರಾಟ ಒಂದೇ ಇತ್ತು. ಮಲ್ಲಿಕಾರ್ಜುನ ಸಿನಿಮಾ ರವಿಚಂದ್ರನ್ 50ನೇ ವರ್ಷದ ಬರ್ತ್ಡೇಗೆ ನಾವು ರಿಲೀಸ್ ಮಾಡಿದ್ದು. ಇನ್ನು ರಿಲೀಸ್ ಆದ 3 ದಿವಸದಲ್ಲಿ ಇವರು ಥಿಯೇಟರ್ಗಳನ್ನ ಅನೌನ್ಸ್ ಮಾಡಿಬಿಟ್ರೆ ಆ ಸಿನಿಮಾ ಕಿಲ್ ಆಗುತ್ತೆ. ಮತ್ತು ಆ ಏರಿಯಾದಲ್ಲಿರೋ ಆಡಿಯನ್ಸ್ ಏನು ಮಾಡ್ತಾರೆ, ಒಂದೇ ವಾರದಲ್ಲಿ ಸಿನಿಮಾನ ಕಿತ್ತಾಗ್ತಿರೋದ್ರಿಂದ ಸಿನಿಮಾ ಎಲ್ಲೋ ಚೆನ್ನಾಗಿಲ್ವಾ ಅನ್ನೋ ಒಂದು ಭಿನ್ನಾಭಿಪ್ರಾಯ ಬಂದು ಅವರು ಥಿಯೇಟ್ರ್ಗಳಿಗೆ ಬರದೇ ಇರ್ಬೋದು. ಅದೊಂದು ನೋವಿದೆ. ಆ ಬೆಳವಣಿಗೆ ಒಳ್ಳೆ ಬೆಳವಣಿಗೆ ಅಲ್ಲ. ಅದರಿಂದ ಈಗ ವಾಣಿಜ್ಯ ಮಂಡಳಿ ಅದಕ್ಕೆಲ್ಲ ಒಂದು ರೂಪುರೇಷೆಗಳನ್ನ ಹಾಕಿ ಇನ್ನು ಮುಂದೆ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ರಿಲೀಸ್ ಆದ 1 ವಾರದವರೆಗೆ ಬೇರೆ ಥಿಯೇಟ್ರ್ಗಳನ್ನ ಅನೌನ್ಸ್ ಮಾಡಿದ ರೀತಿ ನಾವೆಲ್ಲ ನೋಡ್ಕೋತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಇವತ್ತು ಸಂಜೆವರೆಗೂ ಸೆಕೆಂಡ್ ಶೋವರೆಗೂ ನಾವು ನೋಡ್ತೀವಿ. ಸೆಕೆಂಡ್ ಶೋವರೆಗೂ ಕಲೆಕ್ಷನ್ಸ್ನ ನೋಡಿ ರೈಸ್ ಆಗಿದ್ದರೆ ಯಾವ್ಯಾವ ಥಿಯೇಟ್ರ್ ಬೇಕು ಅದನ್ನು ಮಡಿಕೊಂಡು ಮಿಕ್ಕಿದ ಥಿಯೇಟರ್ಸ್ ಮಾತ್ರ ಬಿಟ್ಕೊಡೋ ಒಂದು ವ್ಯವಸ್ಥೆ ಇದೆ. ಇದು ಓನ್ಲಿ ಬೆಂಗಳೂರು ಪ್ರಾಬ್ಲಮ್ಸ್ ಅಷ್ಟೇ. ಇಲ್ಲಿ ಬೇರೆ ಹುಬ್ಳಿ, ದುರ್ಗ, ದಾವಣಗೆರೆ ಎಂಟೈರ್ ಕನ್ನಡ ಯಾವ ಪ್ರದರ್ಶಕರಿಂದ ಯಾವ ತೊಂದರೆನೂ ಇಲ್ಲ. ಬೆಂಗಳೂರು ಪ್ರದರ್ಶಕರಿಂದ ಯಾವುದೂ ತೊಂದರೆ ಇಲ್ಲ. ತೊಂದರೆ ಏನಂದರೆ ಕೆಲವು ಪ್ರೊಡ್ಯೂಸರ್ಸು ಗೊತ್ತಿಲ್ಲದವರು ಸುಮ್ಮನೆ ಪೇಪರ್ಗೆ ಫೋನ್ ಮಾಡಿ ವೀರೇಶ ಅನೌನ್ಸ್ ಮಾಡಿಬಿಡಿ, ಉಮಾ ಅನೌನ್ಸ್ ಮಾಡಿಬಿಡಿ, ನಳಂದ ಅನೌನ್ಸ್ ಮಾಡಿಬಿಡಿ ಅಂತ ಹೇಳ್ಬಿಡ್ತಾರೆ. ಅದ್ರ ಪ್ರಕಾರ ಡಿಸೈನು ಮಾಡಿ ಕಳಿಸ್ಬಿಡ್ತಾರೆ. ಬಟ್ ಯಾವುದೂ ಕನ್ಫರ್ಮೇಷನ್ ಆಗಿರಲ್ಲ. ವಿತರಕರಾಗ್ಬೋದು, ನಿರ್ಮಾಪಕರು ಗೊತ್ತಿಲ್ಲದೆ ಅನೌನ್ಸ್ ಮಾಡಿರ್ತಾರೆ. ಅದೆಲ್ಲ ಇವು ಕಲೆಕ್ಷನ್ಸ್ ತರ್ಕೊಂಡು ಇವತ್ತು ಕಂಟಿನ್ಯೂ ಮಾಡಿ ಇವ್ರ ಪಿಕ್ಚರ್ ಎಲ್ಲೆಲ್ಲಿ ಚೆನ್ನಾಗಿದೆ ಅಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಕಂಟಿನ್ಯೂ ಆಗುತ್ತೆ. ಅವ್ರ ಇಚ್ಛೆಯಿಂದ ಒಂದು 5-6 ಥಿಯೇಟರ್ ಬಿಟ್ಟು ಕೊಟ್ಟರೆ ಬೇರೆ ಸಿನಿಮಾ ಅಲ್ಲಿ ಬರೋದಕ್ಕೆ ಅವಕಾಶ ಆಗುತ್ತೆ. ಈ ರೀತಿ ನಮ್ಮ ಈಗ ತೀರ್ಮಾನ ಆಗಿದೆ. ಯಾವುದೇ ಚಿತ್ರ ಅದನ್ನು ರಿಲೀಸ್ ಆಗಿದ್ದ ದಿವಸನೇ ನೆಕ್ಸ್ಟ್ ವೀಕ್ ಇನ್ನೊಂದು ಸಿನಿಮಾದು ನಾವು ಅನೌನ್ಸ್ಮೆಂಟ್ ಕೊಟ್ಬಿಟ್ರೆ ಆ ಸಿನಿಮಾ ಮೆರಿಟ್ ಏನಾಗುತ್ತೆ ಅಂತ. ಸೊ ಆದ್ದರಿಂದ ಆ ವಿಷಯಕ್ಕೆ ಸಂಬಂಧಪಟ್ಟಕ್ಕೆ ಗೊಂದಲಗಳು ಕ್ಲಿಯರ್ ಆಗಿದೆ. ಥಿಯೇಟರ್ ಸಂಬಂಧಪಟ್ಟಂಗೆ ನಿರ್ಮಾಪಕರು ಮತ್ತು ವಿತರಕರು ಸೇರಿಕೊಂಡು ಅದಕ್ಕೇನು ಸೂಕ್ತ ತೀರ್ಮಾನ ತಗೋತಾರೆ.